ಗಿಲ್ಲಿ ನಟ ಈ ಹೆಸರನ್ನು ಕೇಳಿದಾಕ್ಷಣ ಇಡೀ ಕರ್ನಾಟಕದ ಮನೆಗಳಲ್ಲಿ ನಗು ಅರಳುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ, ಕಣ್ಣೀರು, ಡ್ರಾಮಾಗಳ ನಡುವೆಯೂ ನಗುವಿನ ಅಲೆ ಎಬ್ಬಿಸೋ ಏಕೈಕ ಹೆಸರು ಇದು. ಇವರ ಮಾತು, ಇವರ ಮಂಡ್ಯದ ಸೊಗಡಿನ ಡೈಲಾಗ್ಗಳಿಗೆ ಇಡೀ ರಾಜ್ಯವೇ ಫಿದಾ ಆಗಿದೆ. ಜಸ್ಟ್ ಎಂಟರ್ಟೈನರ್ ಅಷ್ಟೇ ಅಲ್ಲ, ಈ ಸೀಸನ್ನ ಟ್ರೋಫಿ ಗೆಲ್ಲೋ ಫೇವರೆಟ್ ಸ್ಪರ್ಧಿ ಇವರೇ ಅಂತ ಜನರು ಫಿಕ್ಸ್ ಆಗಿ ಬಿಟ್ಟಿದ್ದಾರೆ. ಆದ್ರೆ ಈ ನಗುಮುಖದ ಹಿಂದೆ ಬದುಕು ಕಟ್ಟಿಕೊಳ್ಳಲು ಈ ಗಿಲ್ಲಿ ನಡೆಸಿದ ಹೋರಾಟದ ಕಥೆ ನಿಮಗೊತ್ತಾ? ಒಂದು ಪುಟ್ಟ ಹಳ್ಳಿಯಿಂದ ಬಂದು ಇಡೀ ರಾಜ್ಯವನ್ನೇ ನಗಿಸುತ್ತಿರುವ ಈ ನಟನ ನಿಜವಾದ ಜೀವನ ಚರಿತ್ರೆ ಇಲ್ಲಿದೆ. ತಪ್ಪದೆ ಕೊನೆವರೆಗೂ ನೋಡಿ, ಯಾಕೆಂದ್ರೆ ಇವರ ಕಥೆ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿ. ಕನ್ನಡ ಮನರಂಜನಾ ಲೋಕದ ಈ ಹೊಸ ಸೂಪರ್ ಸ್ಟಾರ್ನ ನಿಜವಾದ ಹೆಸರು ನಟರಾಜ್. ನಟರಾಜ್ ಅವರು 1996ರ ಏಪ್ರಿಲ್ 5ರಂದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಹಳ್ಳಿಯ ರೈತ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಕುಳ್ಳಯ್ಯ ಮತ್ತು ಸವಿತಾ. ಪಕ್ಕಾ ಹಳ್ಳಿಯ ಸೊಗಡಿನ ಪ್ರತಿಭೆಯಾಗಿರುವ ನಟರಾಜ್ ರವರ ಶಾಲಾ ಮತ್ತು ITI ಶಿಕ್ಷಣವೆಲ್ಲ ತಮ್ಮ ಊರಿನ ಸುತ್ತಮುತ್ತಲೇ ಮುಗಿಯಿತು. ಬಾಲ್ಯದಿಂದಲೂ ಅವರಿಗೆ ಸಿನಿಮಾ ರಂಗದ ಮೇಲೆ ವಿಶೇಷ ಒಲವಿತ್ತು. ಹೀಗಾಗಿ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸು ಕಂಡಿದ್ದ ಅವರು ಆರ್ಥಿಕ ಮುಗ್ಗಟ್ಟು ಮತ್ತು ಸರಿಯಾದ ಅವಕಾಶಗಳ ಕೊರತೆಯಿಂದಾಗಿ ಆರಂಭದಲ್ಲಿ ಸಹಾಯಕ ನಿರ್ದೇಶಕರಾಗಿ, ಸ್ಪಾಟ್ ಬಾಯ್ ಆಗಿ ಚಿತ್ರರಂಗದ ಹಿಂದೆ ಕೆಲಸ ಶುರು ಮಾಡಿದರು. ಆದರೂ ತಮ್ಮೊಳಗೆ ಹುದುಗಿದ್ದ ಕಾಮಿಡಿ ಪ್ರತಿಭೆಯನ್ನು ಅವರು ಕೈಬಿಡಲಿಲ್ಲ. ದೊಡ್ಡ ವೇದಿಕೆ ಸಿಗದಿದ್ದಾಗ ನಟರಾಜ್ ತಾವೇ ತಮ್ಮದೇ ದಾರಿ ಕಂಡುಕೊಂಡರು. ತಮ್ಮ ಊರಿನ ಜನರನ್ನು ಒಟ್ಟುಗೂಡಿಸಿ ತಮ್ಮ ಸಹಜವಾದ ಶೈಲಿ ಮತ್ತು ಮಂಡ್ಯದ ಭಾಷೆಯಲ್ಲೇ ಸಣ್ಣ ಸಣ್ಣ ಕಾಮಿಡಿ ಸ್ಕಿಟ್ಗಳನ್ನು ಮಾಡಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡಲು ಶುರು ಮಾಡಿದರು. ದಿನನಿತ್ಯದ ಸಮಸ್ಯೆಗಳು, ವಿದ್ಯಾರ್ಥಿಗಳ ಬದುಕು, ಹೀಗೆ ಹಳ್ಳಿಯ ಜನರಿಗೆ ಹತ್ತಿರವಾಗುವ ಕಾಂಟೆಂಟ್ಗಳನ್ನು ಮಾಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆದರು. ಅದರಲ್ಲೂ ಅವರ ನಲ್ಲಿ ಮೂಳೆ ಕಾಮಿಡಿ ಸ್ಕಿಟ್ ದೊಡ್ಡ ಮಟ್ಟದ ವೈರಲ್ ಯಶಸ್ಸು ತಂದುಕೊಡ್ತು. ಇವರ ಈ ಪರಿಶ್ರಮಕ್ಕೆ ಸಿಕ್ಕ ಮೊದಲ ದೊಡ್ಡ ವೇದಿಕೆ ಕಾಮಿಡಿ ಕಿಲಾಡಿಗಳು ಸೀಸನ್ 4. ಈ ಶೋನಲ್ಲಿ ತಮ್ಮ ಸಹಜ ಹಾಸ್ಯ ಮತ್ತು ನಟನೆಯ ಮೂಲಕ ಪ್ರೇಕ್ಷಕರ ಮನಗೆದ್ದು ಪ್ರಥಮ ರನ್ನರ್ ಅಪ್ ಆಗುವ ಮೂಲಕ ಇಡೀ ಕರ್ನಾಟಕಕ್ಕೆ ಗಿಲ್ಲಿ ನಟ ಎಂದೇ ಪರಿಚಯವಾದರು. ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಭರ್ಜರಿ ಬ್ಯಾಚುಲರ್ಸ್ ನಂತಹ ಶೋಗಳಲ್ಲೂ ಮಿಂಚಿದರು. ರಿಯಾಲಿಟಿ ಶೋಗಳ ಕಿರುತೆರೆಯ ಯಶಸ್ಸಿನ ನಂತರ ಗಿಲ್ಲಿ ನಟರಿಗೆ ಸಿಕ್ಕ ದೊಡ್ಡ ಬ್ರೇಕ್ ಅಂದರೆ ಅದು ಬಿಗ್ ಬಾಸ್ ಕನ್ನಡ ಸೀಸನ್ 12. ಮನೆಯೊಳಗೆ ತಮ್ಮ ಮುಗ್ಧತೆ, ಹಾಸ್ಯ ಪ್ರಜ್ಞೆ ಮತ್ತು ಮಾತಿನ ಶೈಲಿಯಿಂದಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಅತಿ ದೊಡ್ಡ ಅಭಿಮಾನಿ ಬಳಗವನ್ನು ಸಂಪಾದಿಸಿದರು. ಇವರ ಆಟ, ಇವರ ನಗಿಸುವ ಕಲೆ ಎಷ್ಟರ ಮಟ್ಟಿಗೆ ಜನಪ್ರಿಯವಾಯಿತೆಂದರೆ ಅವರನ್ನು ದ ರಿಯಲ್ ಎಂಟರ್ಟೈನರ್ ಎಂದು ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ಶಿವರಾಜ್ ಕುಮಾರ್ ಅವರೇ ಹಿಂದೆ ಹೋಗಲಿದ್ದಾರೆ. ಇಂದು ಇಡೀ ಬಿಗ್ ಬಾಸ್ ಸೀಸನ್ ನಲ್ಲಿ ಇವರಿಗಿರುವಷ್ಟು ಅಭಿಮಾನಿಗಳ ಕ್ರೇಜ್ ಬಹುಶಃ ಬೇರೆ ಯಾರಿಗೂ ಇಲ್ಲ. ಮಂಡ್ಯದ ಗಿಲ್ಲಿ ನಟ ಗೆಲ್ಲುತ್ತಾರೆ ಅನ್ನೋದು ಇಡೀ ರಾಜ್ಯದ ಜನರ ಮಾತಾಗಿದೆ. ಬಿಗ್ ಬಾಸ್ ನ ಟಫ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿರುವ ಗಿಲ್ಲಿ ನಟ ರಿಯಾಲಿಟಿ ಶೋಗಳ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹುನಿರೀಕ್ಷಿತ ಚಿತ್ರ ದ ಡೆವಿಲ್ ನಲ್ಲೂ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸ್ಯಾಂಡಲ್ವುಡ್ ಗೂ ಎಂಟ್ರಿ ಕೊಟ್ಟಿದ್ದಾರೆ. ಹೀಗೆ ಮಂಡ್ಯದ ಪುಟ್ಟ ಹಳ್ಳಿಯಿಂದ ಬಂದು ತಮ್ಮ ಪ್ರತಿಭೆ ಮತ್ತು ಹೋರಾಟದ ಮೂಲಕ ಇಡೀ ರಾಜ್ಯದ ಜನರ ಹೃದಯ ಗೆದ್ದಿರುವ ನಟರಾಜ್ ಅಲಿಯಾಸ್ ಗಿಲ್ಲಿ ನಟ ಅವರ ಜೀವನವು ಅದೆಷ್ಟೋ ಯುವ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ. ಪರಿಶ್ರಮ ಮತ್ತು ಹಾಸ್ಯದ ಮೂಲಕ ಸಕ್ಸೆಸ್ ಸಾಧಿಸಬಹುದು ಎಂದು ತೋರಿಸಿಕೊಟ್ಟ ಈ ನಮ್ಮ ಗಿಲ್ಲಿ ನಟನಿಗೆ ನಿಮ್ಮ ಬೆಂಬಲ ಸದಾ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಆಸಕ್ತಿದಾಯಕ ಬಯೋಪಿಕ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.